ನಮಸ್ಕಾರ. ನಾನು ಈ ದಿನ ಆ ಒಂದು ನಮ್ಮ ಸುಪ್ರೀಂ ಎನರ್ಜಿ ಏನಿದೆ ಅದನ್ನು ನಾವು ಸಮೀಪ ಪಡ್ಕೊಳ್ಳೋದು ಅಥವಾ ನಮ್ಮೊಳಗೆ ಲೀನ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಪದ್ಧತಿ ಇದೆ ಅಂತ ಹೇಳಿದ್ದೆ. ಅದು ಯಾವ್ಯಾವ ಪದ್ಧತಿ ಅಂತ ತಿಳ್ಕೊಳ್ಳೋಣ. ಸುಪ್ರೀಂ ಎನರ್ಜಿಗೆ ನಾವು ಕನೆಕ್ಟ್ ಆಗೋಕ್ಕೆ 4 ಮಾರ್ಗಗಳಿದೆ. ಮೊದಲನೇದು ತಪಸ್ಸು, ಎರಡನೇದು ಪೂಜೆ, ಮೂರನೇದು ಯಜ್ಞ, ನಾಲ್ಕನೇದು ಹೋಮ. ಹಿಂದಿನ ಕಾಲದಲ್ಲೆಲ್ಲ ಋಷಿಮುನಿಗಳು ಎಲ್ಲ ತಪಸ್ ಮಾಡಿ ಈ ಜ್ಞಾನನ ಪಡ್ಕೊತಾ ಇದ್ರು. ಇನ್ನು ಕೆಲವರು ಪೂಜೆ ಮಾಡಿ, ಈ ತಂತ್ರ ಸಾಧನೆಯೂ ಸಹ ಪೂಜೆಯಲ್ಲೇ ಬರುತ್ತೆ, ಇದನ್ನು ಮಾಡಿನೂ ಸಹ ದೇವ್ರನ್ನ ಒಲಿಸ್ಕೊತಾ ಇದ್ರು. ಇನ್ನು ಕೆಲವರು ಯಜ್ಞ ಮಾಡಿ ಈ ದೇವ್ರನ್ನ ಒಲಿಸ್ಕೊತಿದ್ರು. ಇನ್ನು ಕೆಲವರು ಹೋಮಗಳನ್ನು ಮಾಡಿ ಈ ದೇವರ ಶಕ್ತಿಯನ್ನು ಹೊಲಿಸ್ಕೊತಾ ಇದ್ರು. ಈ ದಿನ ನಾವು ನಮ್ಮ ಮಾನವ ದೇಹ ಅಥವಾ ಒಂದು ಆತ್ಮದಲ್ಲಿ ಹೇಗೆ ನಾವು ಆ ಸೂಪರ್ಲೇಟಿವ್ ಎನರ್ಜಿನ ಅಕ್ವೈರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಜೀವಿಯಲ್ಲೂ ಮಹಾವಿಷ್ಣು ನಮ್ಮ ಜೀವನ ಇರುವವರೆಗೂ ನಮ್ಮ ಒಳಗೆ ಇರ್ತಾರೆ ಅಂತ ಹೇಳಿದ್ದಾರೆ. ನಾವು ಗಮನಿಸ್ತಾ ಬರಬೇಕು. ಮತ್ತು ನಮಗೆ ಮಹಾವಿಷ್ಣುನೇ ನಮ್ಮ ಒಂದು ಮನಸ್ಸಿಗೆ ಕಾರಕನಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಯಾವುದೇ ರೀತಿ ಕರ್ಮ ಮಾಡಬೇಕು ಅಂದರೆ ಕರ್ಮ ಮಾಡೇ ನಾವು ಆ ಜನ್ಮನ ತೀರಿಸ್ಕೋಬೇಕು. ಆ ಒಂದು ಜನ್ಮದಲ್ಲಿ ನಾವು ನಮ್ಮ ಆತ್ಮ ಏನು ಕೊಟ್ಟಿರುತ್ತೋ ಅದು ಏನೇನು ಕರ್ಮ ಅಂದರೆ ಆ ಕೆಲಸನ ಮಾಡಬೇಕು ಅನ್ನೋದನ್ನು ಸೂಚಿಸೋದೇ ಮಹಾವಿಷ್ಣು. ನಂತರ ಇರುವಂಥ ಆ ಒಂದು ಸೂಪರ್ಲೇಟಿವ್ ಎನರ್ಜಿ ಏನಂದರೆ ಆದಿಪರಾಶಕ್ತಿ. ಆದಿಪರಾಶಕ್ತಿ ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಜಗನ್ಮಾತೆ. ನಾವೆಲ್ಲರೂ ಸಹ ಆ ಜಗನ್ಮಾತೆಯ ಮಕ್ಕಳು. ಮೂರನೇದಾಗಿ ಇರುವಂಥ ಆ ಸೂಪರ್ಲೇಟಿವ್ ಎನರ್ಜಿ ಏನು ಅಂದರೆ ಅದು ಪರಮಶಿವ, ಪರಮೇಶ್ವರ. ಬೇರೆ ದೇವಗಳಂತೆ ದೇವಿಯ ಒಂದು ಪುರುಷ ತತ್ವವೇ ಪರಮೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣು, ಆದಿಪರಾಶಕ್ತಿ, ಶಿವ ಮತ್ತು ಬ್ರಹ್ಮ ಇವರಿಷ್ಟು ಜನನೇ ಮೂಲ ಒಂದು ಕ್ರಿಯೇಚರ್ಸ್ ಅಂತ ಹೇಳ್ಬೋದು. ಈ ಒಂದು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತರು ಅಂತ ಹೇಳ್ಬೋದು. ಇವ್ರ ಕೆಳಗಡೆಗೆ ಎಲ್ಲ ದೈವ ಅಭಿಮಾನಿ ದೇವತೆಗಳು ಬರ್ತಾರೆ. ನಮಗೆ ಏನಾದರೂ ಫಾಸ್ಟ್ ನಮ್ಮ ಲೈಫಲ್ಲಿ ಏನಾದರೂ ನಮ್ಮ ಡಿಸೈರ್ಸ್ ಏನು ಸಣ್ಣ ಪುಟ್ಟ ಡಿಸೈರ್ಸ್ಗಳು ಈ ಮೆಟೀರಿಯಲ್ ಪರ್ಪಸ್ಗೋಸ್ಕರ ಬೇಕಾಗಿರುತ್ತಲ್ಲ ಅದನ್ನೆಲ್ಲ ತೀರಿಸ್ಕೊಳ್ಳೋಕ್ಕೆ ನಾವು ಆ ದೇವರುಗಳನ್ನ ಆರಾಧನೆ ಮಾಡ್ತೀವಿ. ಪ್ರತಿಯೊಂದು ಜೀವಿ ಹುಟ್ಟಿದ ತಕ್ಷಣ ಈ ಒಂದು 3 ಶಕ್ತಿ ಏನು ನಾನು ಹೇಳಿದ್ನಲ್ಲ, ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಆದಿಪರಾಶಕ್ತಿ ಆಗಿರ್ಬೋದು, ಇದು ನಮ್ಮ ಒಂದು ಆತ್ಮದಲ್ಲಿ ಇದ್ದೇ ಇರುತ್ತೆ. ನಂತರ ನಾವು ಬೆಳೀತಾ ನಮ್ಮ ಭಕ್ತಿ, ನಮ್ಮ ಇಷ್ಟ ದೇವತೆಗಳು ಅಂದರೆ ಫೇವ್ರೆಟ್ ಗಾಡು ಈ ಥರ ಎಲ್ಲ ಆಗಿ ನಾವು ಅವ್ರನ್ನ ಇಷ್ಟಪಟ್ಟು ಅವ್ರನ್ನ ಒಲಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ. ಅದು ಯಾವ್ದ್ರ ಮುಖಾಂತರ ಅಂದರೆ ಪೂಜೆ, ತಪಸ್ಸು, ಹೋಮ ಈ ಮುಖಾಂತರ. ಒಂದು ಜೀವಿ ಜನನ ಆಗಿದ ತಕ್ಷಣ ಅಂದರೆ ಆ ಆತ್ಮ ಒಂದು ಜೀವಿಗೆ ಬರುತ್ತೆ ಅಂತ ಅಂದಿದ ತಕ್ಷಣ ನಾವು ಸಾಯೋವರೆಗೂ ಈ 3 ಸೂಪರ್ಲೇಟಿವ್ ಎನರ್ಜೀಸ್ ಏನಿರುತ್ತಲ್ಲ ಅದು ಇರುತ್ತೆ. ವಿಷ್ಣುವಿನ ಕೆಲಸ ನಮ್ಮೆಲ್ಲ ಕರ್ಮಗಳನ್ನು ಮಾಡೋದು ಅಂತ ಹೇಳಿದ್ನಲ್ವ, ಆಗ ವಿಷ್ಣುನೇ ಒಂದು ಪ್ರೇರೇಪಣೆಯನ್ನು ಕೊಡ್ತಾರೆ, ನೀವು ಈ ಕರ್ಮ ಮಾಡಿ ಅಂದರೆ ಈ ಸಾಧನೆ ಮಾಡಿ ಅಂತ. ನಂತರ ಶಕ್ತಿ ಏನಿರುತ್ತೆ ಅದು ನಮ್ಮನ್ನು ಎಲ್ಲ ಚಕ್ರಗಳಿರುತ್ತಲ್ಲ ಅದಕ್ಕೆಲ್ಲ ಬಿಡುಗಡೆ ಮಾಡಿಕೊಂಡು ನಮ್ಮ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಲಾಸ್ಟಿಗೆ ಪರಮೇಶ್ವರನಾದ ಶಿವನನ್ನು ತಲುಪೋಕ್ಕೆ ಹೆಲ್ಪ್ ಮಾಡುತ್ತೆ ಆ ಶಕ್ತಿ. ನಂತರ ನಾವು ಶಿವನ ಒಂದು ಶಕ್ತಿಯೊಳಗೆ ಲೀನವಾಗಿ ನಾವು ಮತ್ತೆ ರೀಬರ್ತ್ ತಗೊಳ್ದಲೇ ಲಿಬರೇಷನ್ ಅಂದರೆ ಮೋಕ್ಷನ ಹೊಂದ್ತೀವಿ. ಹಾಗಾಗಿ ಪುರಾಣದ ಪ್ರಕಾರ ವಿದ್ಯೆ ಅಂತ ಅಂದರೆ ಅದು ವಿಮುಕ್ತಿ ಅಂದರೆ ನಾವು ಹೇಗೆ ಲಿಬರೇಷನ್ಗೆ ಅಂದರೆ ಮೋಕ್ಷಕ್ಕೆ ಹೋಗುವಂಥ ಒಂದು ದಾರಿಯಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನದಲ್ಲಿ ನಾವು ಈ 10 ದಶಮಹಾವಿದ್ಯೆಯಲ್ಲಿ ಯಾವ ದೇವರುಗಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ. ಧನ್ಯವಾದಗಳು.